ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ನಂದಿನಿ ಗೌಡ ಮಲ್ನಾಡ್. ಇವತ್ತು ನಮ್ಮ ಮನೇಲಿ ಆಯುಧ ಪೂಜೆ ಹೇಗೆ ಮಾಡಿದ್ವಿ ಅಂತ ಒಂದು ಚಿಕ್ಕ ವಿಡಿಯೋನ ಹಾಕ್ತಾಯಿದ್ದೀನಿ. ಪ್ಲೀಸ್ ಎಲ್ಲರೂ ಫುಲ್ಲಾಗಿ ನೋಡಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿಬಿಟ್ಟು. ನಮ್ಮ ಹಳ್ಳಿ ಸೈಡಲ್ಲಿ ಹೇಗೆ ನಾವು ಆಯುಧ ಪೂಜೆ ಮಾಡ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ಇದು ನಮ್ಮ ಮೋಟ್ರು ಮನೆ. ಅಂದರೆ ನಾವು ತೋಟಕ್ಕೆ ನೀರು ಹೊಡಿತೀವಿ ಅಲ್ವಾ ಬೇಸಿಗೆ ಕಾಲದಲ್ಲಿ, ಅದಕ್ಕೋಸ್ಕರ ಇಲ್ಲೊಂದು ಮನೆ ಮಾಡಿರ್ತೀವಿ. ಅಲ್ಲಿ ಮೋಟ್ರ್ ಇಟ್ಟಿರ್ತೀವಿ. ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಮನೆಯವರು. ಗಣಪತಿಗೆ ಫಸ್ಟ್ ಪೂಜೆ ಮಾಡಿಕೊಂಡು ಎಲ್ಲ ಪೂಜೆ ಮಾಡಬೇಕಲ್ವಾ, ಹಾಗಾಗಿ ಅದೇ ರೀತಿ ಅವರು ಸಹ ಮಾಡ್ತಾ ಇದ್ದಾರೆ. ನೀವು ಎಲ್ಲ ಇದೇ ರೀತಿ ಪೂಜೆ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಪೂಜೆ ಮಾಡ್ತಾರೆ. ಆದರೆ ನಮ್ಮ ಮನೆಯಲ್ಲಿ ಈ ರೀತಿಯಾಗಿ ಪೂಜೆ ಮಾಡ್ತೀವಿ. ಈ ಥರ ಮೋಟ್ರು ಮನೆಯೆಲ್ಲ ಪೂಜೆ ಮಾಡಿಕೊಂಡು ಹೋದ್ಮೇಲೆ ಮನೆಯಲ್ಲೂ ಸಹ ವೆಹಿಕಲ್ ಇದ್ದರೆ ವೆಹಿಕಲ್ಗಳನ್ನು ಸಹ ಪೂಜ್ತೀವಿ. ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ. ಹಾಲು ಸಹ ತೊಗೊಬಂದಿದ್ವಿ, ಹಣ್ಣು ಕಾಯಿ ಮತ್ತು ಕರ್ಪೂರ, ಊದ್ಬತ್ತಿ. ಸದ್ಯಕ್ಕೆ ಇವರೇ ಭಟ್ರು. ನೋಡಿ ಹೇಗೆ ಪೂಜೆ ಮಾಡ್ತಾ ಇದ್ದಾರೆ ಅಂತ. ನಿಮ್ಮ ಮನೆಗೆ ಯಾರಾದರೂ ಭಟ್ರು ಬೇಕಾದರೆ ಹೇಳಿ, ಫೋನ್ ಮಾಡಿ, ನಾನು ನಮ್ಮ ಮನೆಯವ್ರನ್ನ ಕಳಿಸಿಕೊಡ್ತೀನಿ ಮುಂದಿನ ವರ್ಷ ಆಯುಧ ಪೂಜೆಗೆ. ಓಕೆನಾ? ನೋಡಿ ಎಷ್ಟು ನೀಟಾಗಿ ಪೂಜೆ ಮಾಡ್ತಾ ಇದ್ದಾರೆ ಅಂತ. ಸಾಮಾನ್ಯವಾಗಿ ನಮ್ಮ ಮನೇಲಿ ಎಲ್ಲ ಪೂಜೆನೂ ಇವರೇ ಮಾಡೋದು. ಭಟ್ರು ಅಂದರೆ ಭಟ್ರು ಅಂತ ತಿಳ್ಕೊಬೇಡಿ, ನಾವು ಪ್ಯೂರ್ ಗೌಡರು. ಅವಲಕ್ಕಿ ಮತ್ತು ಲಾಡು, ಕಾಯಿ ತುರಿ ಎಲ್ಲದನ್ನು ಮಿಕ್ಸ್ ಮಾಡಿ ಪ್ರಸಾದನ ರೆಡಿ ಮಾಡ್ಕೊಂಡಿದ್ವಿ. ಅದನ್ನು ಸಹ ಅಲ್ಲಿ ಇಡ್ತಾ ಇದ್ದಾರೆ. ನಮ್ಮ ಮನೇಲಿ 2 ಮೋಟ್ರ್ ಇದೆ. ಇಲ್ಲೊಂದು ಮತ್ತು ಅಲ್ಲಿ ಮೇಲ್ಗಡೆ ಒಂದಿದೆ ನೋಡಿ, ಅದನ್ನು ತೋರಿಸ್ತಾರೆ. 2 ಮೋಟ್ರಿಗೂ ಸಹ ಪೂಜೆ ಮಾಡ್ತೀವಿ. ನಾನು ಮಾತಾಡ್ತಾನೆ ಇದ್ದರೆ ತುಂಬ ಮಾತಾಡ್ತಾರೆ ಅಂತ ಕಮೆಂಟ್ ಹಾಕ್ತಾರೆ. ಅದಕ್ಕೋಸ್ಕರ ಅಲ್ಲಲ್ಲಿ ಸ್ವಲ್ಪ ಹೊತ್ತು ಸೈಲೆಂಟ್ ಆಗ್ತೀನಿ, ವಿಡಿಯೋ ಮುಂದೆ ಹೋಗಲಿ ಅಂತ ಹೇಳಿಬಿಟ್ಟು. ನೋಡಿ ಊದ್ಬತ್ತಿ ಹಚ್ಚುತ್ತಾ ಇದ್ದಾರೆ. ಇವಾಗ ಕರ್ಪೂರ ಸಹ ಹಚ್ಚುತ್ತಾರೆ. ಮಂಗಳಾರತಿನ ತಗೊಂಡು ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಹೋಗೋಣ ಅಲ್ವಾ. ನೋಡಿ ಯಾವ ರೀತಿ ಪೂಜೆನ ಮಾಡ್ತೀವಿ ಅಂತ ಹೇಳಿಬಿಟ್ಟು. ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಮಳೆ ಕೂಡ ಇತ್ತು. ಹಾಗೆ ಪೂಜೆ ಮಾಡಿಕೊಂಡು ಮನೆ ಕಡೆ ಹೋಗ್ತೀವಿ. ಅಲ್ಲಿ ಏನು ಮಾಡ್ತೀವಿ ಅಂತ ತೋರಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾವು ಯಾವ ರೀತಿ ಪೂಜೆ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ. ಹಾಗೆ ಹಳ್ಳಿ ಸೈಡಲ್ಲಿ ಹೇಗೆ ಪೂಜೆ ಮಾಡ್ತಾರೆ ಅಂತ ನೋಡಿ. ಒಂದೊಂದು ಊರಲ್ಲಿ ಒಂದೊಂದು ಥರ ಪೂಜೆ ಮಾಡ್ತಾರೆ. ಹಾಗಾಗಿ ನೋಡಿ, ಅಲ್ಲೊಂದು ಮೋಟ್ರು ಮನೆದು, ಅದು ಅಂದರೆ ಹೊಳೆಯಿಂದ ನಾವು ಮೋಟ್ರ್ ಇಟ್ಟಿದ್ವಿ. ಅದು ಇವಾಗ ತೆಗ್ದಿದ್ದೀವಿ ಮಳೆ ಅಲ್ಲ ಅಂತ ಹೇಳಿಬಿಟ್ಟು. ಹಾಗೆ ಇವಾಗ ನೋಡಿ ಕುಂಬಳಕಾಯಿನ ಮೋಟ್ರು ಮನೆಗೆ ನ್ಯೂಳಿಸ್ಬಿಟ್ಟು ದೃಷ್ಟಿನ ತೆಗಿತೀವಿ ನಾವು. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ಇದಕ್ಕೆ ರಕ್ತ ಬಲಿ ಕೊಡ್ತಾರೆ. ಬಟ್ ನಾವು ಅದನ್ನು ಮಾಡೋದಿಲ್ಲ. ನಾವು ಕುಂಬಳಕಾಯಿಯಿಂದನೇ ದೃಷ್ಟಿನ ತೆಗಿತೀವಿ. ವರ್ಷ ಹಿಂದೆಯಿಂದ ಮಾಡ್ಕೊಬಂದಿದ್ದಾರಂತೆ. ನಮ್ಮ ತಾಯಿ ಮನೇಲೂ ಕೂಡ ನಾವು ಹೀಗೆ ಮಾಡ್ತಾಯಿದ್ವಿ. ಇಲ್ಲೂ ಸಹ ಅದೇ ಸಂಪ್ರದಾಯ ಇದೆ. ನನಗೇನು ವ್ಯತ್ಯಾಸ ಕಾಣಲಿಲ್ಲ. ಹಾಗೆ ಹೊಸೊಬ್ಬರು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಲೈಕ್ ಮಾಡಿಕೊಂಡು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರು ಸಹ ಮಾಡಿಕೊಳ್ಳಿ. ಹಾಗೆಯೇ ಹಳಬರು ಯೂಟ್ಯೂಬ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ನಮ್ಮ ಭಾವ, ನಿಮಗೆಲ್ಲ ಗೊತ್ತಿರ್ಬೋದು, ನನ್ನ ಹಸ್ಬೆಂಡ್ ಅಣ್ಣ. ಚೆನ್ನಾಗಿ ಪೀಸ್ ಆಯ್ತಲ್ವಾ, ಚೆನ್ನಾಗಿ ದೃಷ್ಟಿ ಹೋಯಿತು. ಅದನ್ನು ನಮ್ಮ ಮನೆಯವರು ಆ ಕಡೆ ಈ ಕಡೆ ಒಂದು ಪೀಸ್ಗಳನ್ನು ಅಲ್ಲಿ ಇಟ್ಟುಬಿಟ್ಟು ಏನೋ ನೀರಿಂದ ತೊಳಿತಾರೋ ಏನೋ ಮಾಡ್ತಾರೆ. ಹಾಗೆ ನಾನು ವಾಯ್ಸ್ ಕೊಡುವಾಗ ಏನಾರು ವ್ಯತ್ಯಾಸ ಇದ್ದರೆ ದಯವಿಟ್ಟು ಕ್ಷಮಿಸಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ.
ಹಾಗೆ ಇವಾಗ ಮನೆ ಕಡೆ ಹೊರಟ್ವಿ. ಅಲ್ಲಿ ಹೇಗೆ ಕಾರ್ನ ಪೂಜೆ ಮಾಡ್ತಾರೆ ಅಂತ ನೋಡೋಣ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ. ಕಾರ್ಗೆ ಸಿಂಪಲಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀವಿ. ಒಂದು ಸೈಕಲ್ ಇದೆ, ನನ್ನ ಮಕ್ಕಳದು 2 ಕಾರಿದೆ. ಅದಷ್ಟನ್ನು ಹೇಗೆ ಪೂಜ್ತೀವಿ. ಹಾಗೆ ಇದಷ್ಟೇ ಅಲ್ಲ, ನಾವು ಕರೆಂಟ್ ಸ್ವಿಚ್ಚು, ಟಿ ವಿ, ಫ್ರಿಜ್ಜು, ಟೈಲರಿಂಗ್ ಮೆಷಿನ್, ಹಾಗೆ ನಮ್ಮ ಮನೇಲಿ ಅಡಿಕೆ ಸುಲಿಯುವ ಯಂತ್ರಗಳಿದೆ. ಪ್ರತಿಯೊಂದು ಅದಕ್ಕೂ ಎಲ್ಲ ಪೂಜೆ ಮಾಡ್ತೀವಿ. ಅಲ್ಲಿ ಒಳಗಡೆ ತೋಟಕ್ಕೆ ಔಷಧಿ ಹೊಡಿತಿದ್ವಲ್ಲ, ಆ ಮಿಷನ್ ಇತ್ತು. ಅದಕ್ಕೆ ಅವರು ಹೂವೆಲ್ಲ ಮಾಡಿಸಿ ಕುಂಕುಮ ಇಟ್ಟಿದ್ರು. ಅದಕ್ಕೆ ಪೂಜೆ ಮಾಡ್ಕೊಂಡು ಬಂದರು. ಹಾಗೆ ನನ್ನ ಮಗಳು ನೋಡಿ ಇಲ್ಲಿ ತುಳಸಿ ಕಟ್ಟೆನೂ ಸಹ ಪೂಜೆ ಮಾಡ್ತಾ ಇದ್ದಾಳೆ. ಆಯುಧ ಪೂಜೆ ಅಂದರೆ ಪ್ರತಿಯೊಂದನ್ನು ಪೂಜಬೇಕು, ಆ ರೀತಿ ಅವಳು ಸಹ ಇಲ್ಲೇ ಪೂಜೆ ಮಾಡ್ತಾ ಇದ್ದಾಳೆ. ಇನ್ನೇನು ಅಡಿಕೆ ಕುಯ್ಲು ಸಹ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ, ಇದು ನಮ್ಮ ಕೊಟ್ಟಿಗೆ, ನೀವೆಲ್ಲ ನೋಡಿರ್ಬೋದು. ಇಲ್ಲಿ ನೋಡಿ, ಇದು ತೂಕ ಮಾಡ್ತೀವಲ್ಲ, ಅದು ಅಡಿಕೆ ಕಾಫಿ ಎಲ್ಲ ತೂಕ ಮಾಡ್ತೀವಿ. ಇದು ಅಡಿಕೆನ ಮಿಷನಿಗೆ ಹಾಕ್ತೀವಿ ಅದು. ಹಾಗೆಯೇ ಇದು ಅಡಿಕೆಯಲ್ಲೇ ಇನ್ನೊಂದು ವೆರೈಟಿ ಬರುತ್ತೆ, ಗೊರುಬ್ಲು ಅಂತ, ಅದು ಮರ ಕುಯ್ಯೋ ಮಿಷಿನು, ಹಳ ಹೊಡೆಯೋ ಮಿಷಿನು. ಇದು ಅಡಿಕೆನ ಉದುರು ಮಾಡ್ತೀವಿ, ಆ ಮಿಷಿನು. ಎಲ್ಲದಕ್ಕೂ ಒಂದೊಂದು ಹೂವಿನಾರ ಹಾಕಿಬಿಟ್ಟು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ಹಾಗೆ ಇಲ್ಲಿ ಒಂದು ಗಣಪತಿ ಉಂಡೆ ಇಟ್ಕೊಂಡಿದ್ವಿ. ಅದಕ್ಕೆ ಅರಿಶಿನ ಕುಂಕುಮ ಹಾಗೆ ಹೂವು ಇಟ್ಟಿರಲಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ರು ತಗೋಬಾ ಅಂತ ಹೇಳಿಬಿಟ್ಟು. ನೋಡಿ, ಇಲ್ಲೇ ಒಂದು ಗಣಪತಿ ಉಂಡೆ ಇಟ್ಕೊಂಡಿದ್ವಿ. ಎಲ್ಲದಕ್ಕೂ ಮುಖ್ಯವಾದದ್ದು ಗಣಪತಿ ಅಲ್ವಾ, ಹಾಗಾಗಿ ಗಣಪತಿ ಪೂಜೆನೂ ಸಹ ಮಾಡ್ಕೊಳ್ತೀವಿ. ಈ ರೀತಿ ಪೂಜೆ ಮಾಡಿಬಿಟ್ಟು ಇದಕ್ಕೂ ಸಹ ಎಲ್ಲ ಕಡೆ ಉದ್ಬತ್ತಿ ಹಾಕ್ತೀವಿ. ಅದು ನಮ್ಮ ಅತ್ತೆ ಅವಲಕ್ಕಿ ಮತ್ತು ಲಾಡು ಕಲಸಿ ಇಟ್ಟಿದ್ವಲ್ವ, ಅದನ್ನು ತೊಗೊಬಂದು ಇಲ್ಲಿ ಇಡ್ತಾ ಇದ್ದಾರೆ. ಹೀಗೆ ಎಲ್ಲ ಕಡೆಯೂ ಒಂದೊಂದು ಎಡೆನ ಇಟ್ಟು ನಾವು ಪೂಜೆ ಮಾಡ್ತೀವಿ. ಕೆಲವರೆಲ್ಲ ಏನು ಮಾಡ್ತಾರೆ ಅಂದರೆ ದೀಪಾವಳಿಲಿ ಸಹ ಇದನ್ನೆಲ್ಲ ಮಾಡ್ತಾರೆ. ದೀಪಾವಳಿಲಿ ತುಂಬಾ ರಿಸ್ಕ್ ಇರುತ್ತೆ ಅಂತ ಹೇಳಿಬಿಟ್ಟು ನಾವು ಈ ಆಯುಧ ಪೂಜೆಯಲ್ಲೇ ಇದನ್ನೆಲ್ಲ ಮುಗಿಸ್ಕೊಳ್ತೀವಿ. ಇದು ನೋಡಿರ್ಬೋದು, ನಾನು ತುಂಬ ಸರಿ ನಿಮಗೆ ಈ ಕೊಟ್ಟಿಗೆನ ತೋರಿಸಿದ್ದೀನಿ. ನಾನು ಇಲ್ಲೇ ಅಡುಗೆ ಮಾಡೋದು, ಅಂದರೆ ಸೌದೆ ಒಲೆ ಅಡುಗೆನ, ಮನೆಗೆ ಹೊಗೆ ಹಿಡಿಯುತ್ತೆ ಅಂತ ಹೇಳಿಬಿಟ್ಟು ಸೌದೆ ಒಲೆ ಅಡುಗೆನ ನಾನು ಇಲ್ಲೇ ಮಾಡೋದು. ಚಿಕ್ಕದಾಗಿ ಒಂದು ಒಲೆ ಇಟ್ಕೊಂಡಿದ್ದೀನಿ, ಅದರಲ್ಲಿ ಸಿಂಪಲಾಗಿ ಮಾಡ್ತೀನಿ. ತುಳಸಿನೂ ಸಹ ಪೂಜೆ ಮಾಡ್ತಾ ಇದ್ದಾರೆ. ಎಲ್ಲ ಕಡೆ ಪೂಜೆ ಆಗಬೇಕು. ಇದು ಟಿ ವಿ, ಹಾಗೆ ಗಣಪತಿ ಫೋಟೋ, ಹಾಗೆಯೇ ಫ್ರಿಡ್ಜ್, ಹಾಗೆ ಟೈಲರಿಂಗ್ ಮಿಷಿನ್. ನನ್ನ ಮಗಳು ದೇವರ ಪೂಜೆನೂ ಸಹ ಮಾಡ್ತಾ ಇದ್ದಾಳೆ, ಮೀಟ್ರ್ ಬೋರ್ಡ್. ಹೀಗೆ ಪ್ರತಿಯೊಂದಕ್ಕೂ ನಾವು ಪೂಜೆ ಮಾಡ್ತೀವಿ. ಏನೋ ಒಂಥರ ಖುಷಿ, ಎಲ್ಲದಕ್ಕೂ ಪೂಜೆ ಮಾಡ್ತೀವಲ್ಲ ಅನ್ನೋ ಒಂದು ಏನೋ ಒಂಥರ ಖುಷಿ ಇರುತ್ತೆ. ಹಾಗೆ ಎಲ್ಲರೂ ನೋಡ್ಲಪ್ಪ ಹೇಗೆ ಪೂಜೆ ಮಾಡ್ತಾರೆ ಅಂತ ನಾನು ಸಹ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ. ಪ್ಲೀಸ್ ಎಲ್ಲರೂ ನೋಡಿ, ಪೂರ್ತಿಯಾಗಿ ನೋಡಿ, ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಬೇಡಿ, ಅಲ್ಲಲ್ಲಿ ನಿಲ್ಲಿಸಬೇಡಿ, ಪೂರ್ತಿಯಾಗಿ ವಿಡಿಯೋನ ನೋಡಿ. ಹೆಚ್ಚಾಗಿ ಮಾತಾಡಿದ್ರೆ ಹೆಚ್ಚಾಗುತ್ತೆ, ಮಾತಾಡ್ದಲೇ ಇದ್ದರೆ ಸೈಲೆಂಟ್ ಆಗುತ್ತೆ ಅಂತ ನನಗನ್ಸುತ್ತೆ. ಹಾಗಾಗಿ ಆಗಾಗ ಒಂದೊಂದು ಮಾತುಗಳನ್ನು ಆಡ್ತಾ ಇದ್ದೀನಿ. ಅದು ಇವಾಗ ಮಳೆ ಬರುವ ಹಾಗಿತ್ತು, ಅದಕ್ಕೋಸ್ಕರ ಬೇಗ ಬೇಗ ಪೂಜೆ ಮುಗಿಸ್ತಾ ಇದ್ದಾರೆ. ಮಳೆ ಬರುತ್ತೇನೋ ಅನ್ನೋ ಭಯಕ್ಕೆ. ಅದು ನಮ್ಮ ಮಾವನವರು. ಅವರು ನಾನು ಹಾಕಿರೋ ವಿಡಿಯೋದಲ್ಲಿ ಎಲ್ಲದರಲ್ಲೂ ಅವರು ಅಷ್ಟಾಗಿ ಕಾಣಿಸ್ಕೊಂಡಿಲ್ಲ. ಈ ವಿಡಿಯೋದಲ್ಲಿ ಇವತ್ತು ಎಲ್ಲೋ ಸ್ವಲ್ಪ ಕಾಣಿಸ್ಕೊಂಡಿದ್ದಾರೆ ಅಷ್ಟೇ. ಆದರೆ ಪೂಜೆ ಎಲ್ಲ ಮಾಡೋದು ನಮ್ಮ ಮನೆಯವರೇ. ವಾಯ್ಸ್ ಕೊಡುವಾಗ ಏನಾದರೂ ಡಿಸ್ಟರ್ಬೆನ್ಸ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ನಾನು ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ. ನಮ್ಮ ಮನೆಯ ಸಿಂಟ್ಯಾಕ್ ನೀರು ತುಂಬಿ ಕೆಳಗೆ ಬೀಳ್ತಾ ಇದೆ, ಅದರದ್ದು ಸೌಂಡ್ ಕೇಳಿಸ್ತಾ ಇದೆ ನಿಮಗೆ. ಅಲ್ಲೇ ನಮ್ಮ ಮಾವ ಏನೋ ಮಾಡ್ತಾ ಇದ್ದಾರೆ, ಕೇಳಿಸಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ.
ಕುಂಬಳಕಾಯಿ ಮಾತ್ರ ನಮ್ಮ ಭಾವನೆ ಹೊಡೆಯೋದು ಯಾವಾಗಲೂ ಅಷ್ಟೇ. ಪೂಜೆ ಎಲ್ಲ ಇವ್ರು ಮಾಡ್ತಾರೆ, ಆಮೇಲೆ ಇವರು ಕುಂಬಳಕಾಯಿ ಒಂದನ್ನು ನಮ್ಮ ಭಾವ ಹೊಡಿತಾರೆ. ಪೂಜೆ ಎಲ್ಲ ಆಯಿತು, ಅದಕ್ಕೆ ಅತ್ತೆಗೆ ಎಲ್ಲ ತೆಗೆದುಕೊಡ್ತಾ ಇದ್ದಾರೆ ತೊಗೊಂಡೋಗಿ ಒಳಗಡೆ ಅಂತ. ಇನ್ನೂ ನಮ್ಮದು ತಿಂಡಿ ಆಗಿರಲಿಲ್ಲ, ತಿಂಡಿ ಮಾಡಬೇಕಿತ್ತು. ನನಗೂ ತುಂಬಾ ಹೊಟ್ಟೆ ಹಸಿವಾಗ್ತಾಯಿತ್ತು. ನಾನು ಸೇವಿಗೆ ಉಪ್ಪಿಟ್ಟು ಮತ್ತು ರವೆ ಉಪ್ಪಿಟ್ಟು ಎರಡೂ ಮಾಡಿದ್ದೆ. ಏಕೆಂದರೆ ನಮ್ಮ ಮನೇಲಿ ಕೆಲವರು ಅದನ್ನು ಒಬ್ಬರು ಸೇವಿಗೆ ಉಪ್ಪಿಟ್ಟು ಅಂತಾರೆ, ಒಬ್ಬರು ರವೆ ಉಪ್ಪಿಟ್ಟು ಅಂತಾರೆ. ಎಲ್ಲರೂ ಅದನ್ನು ತಿನ್ನೋದಿಲ್ಲ. ಅದು ಕುಂಬಳಕಾಯಿ ಸ್ವಲ್ಪ ಹಳೇದಿತ್ತು, ನಮ್ಮ ಮನೆಯದೇ ಆಗಿತ್ತು. ಹಾಗಾಗಿ ಅಷ್ಟು ಬೇಗ ಅದು ಪೀಸ್ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೀವಿ. ಮೋಟ್ರು ಮನೆ ಹತ್ರ ಹೊಡೆದ್ವಲ್ಲ, ಅದು ಕುಂಬಳಕಾಯಿ ಬೇಗ ಪೀಸ್ ಆಯಿತು. ಇದು ಸ್ವಲ್ಪ ದೊಡ್ಡದಿತ್ತು, ನಾನು ಹಲ್ವಾ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಬಟ್ ಇದೇ ಇರಲಿ, ಎಲ್ಲ ಕಡೆ ನೀಳಿಸಿ ಹೊಡೆಯೋದಕ್ಕೆ ಚೆನ್ನಾಗಾಗುತ್ತೆ ಅಂತ ತೊಗೊಬಂದರು. ನಮ್ಮ ಮಾವ ಹೇಳ್ತಾ ಇದ್ದಾರೆ, ನೋಡಿ ಹಾಗೆ ತಿರುಗಿ ನಿಂತು ಆ ಸೈಕಲಿಗೆ ಒಂದು ಸುತ್ತು ಅಂತ ಹೇಳ್ತಾ ಇದ್ದಾರೆ. ಬರೀ ಕಾರ್ಗೆಲ್ಲ ಮಾಡಿದೆಯಲ್ಲ, ಸೈಕಲ್ಗೂ ಮಾಡು ಅಂತ. ಅದಕ್ಕೆ ಇವರು ಅಲ್ಲಿ ಸೈಕಲ್ಗೂ ಮಾಡೋದಕ್ಕೆ ನಮ್ಮ ಭಾವಗೂ ಹೋಗು ಅಂತ ಹೇಳಿದ್ರು. ಹಾಗಾಗಿ ಅವರು ಸಹ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದರು. ಇಲ್ಲೂ ಸಹ ನಾವು ಕುಂಬಳಕಾಯಿನೇ ಹೊಡೆಯೋದು, ರಕ್ತ ಬಲಿನ ನಾವು ಕೊಡೋದಿಲ್ಲ. ನಾನು ಹೇಳಲಿಲ್ಲ, ಅದು ಆಗಲ್ಲ ಅಂತ ಹೇಳಿದೆ. ಒಂದು ಸರಿಗೆ ಆಗಲಿಲ್ಲ, 2 ಸರಿಗಂತೂ ಆಯಿತು. ಹೋಗಿದೆ ಅಂತ ಇದ್ದರು. ಇಲ್ಲ, ಅದು ಅರಿಶಿನ ಕುಂಕುಮ ಹಾಕಿದ್ವಿ ಅದರೊಳಗಡೆ, ಅದು ಅಂತ ಹೇಳಿದ್ರು. ಪೂಜೆ ರೆಡಿ ಆಯಿತು. ಇವಾಗ ನಿಂಬೆ ಹಣ್ಣನ್ನು ಅಡಿಗಡೆ ಇಟ್ಟಿದ್ದಾರೆ. ಅದನ್ನು ಇವಾಗ ಇವರು ಗಾಡಿನ ಮೂವ್ ಮಾಡಬೇಕು. ಇವಾಗ ಮೂವ್ ಮಾಡ್ತಾರೆ. ತಡಿ ಎಲ್ಲ ಸೈಡಿಗೆ ಇಡ್ತೀನಿ, ಗಾಡಿ ಎಲ್ಲರ ಹತ್ಸೆಯ ಅಂತ ನಮ್ಮ ಭಾವ ಎಲ್ಲ ಸೈಡ್ ಮಾಡ್ತಾ ಇದ್ದಾರೆ. ಇವ್ರು ಯಾವಾಗಲೂ ಅದೇ ಥರ, ಯಾವುದು ನೋಡ್ಕೊಳ್ಳೋದೇ ಇಲ್ಲ. ಮೂವ್ ಮಾಡಿದ್ರು ಅಷ್ಟೇ, ಜಸ್ಟ್ ಒಂದು ಮೂವ್ ಮಾಡಿದ್ರೆ ಆಯಿತು. ನೋಡಿ, ಈಗ ನನ್ನ ಮಗಳು ಸೈಕಲಲ್ಲಿ ನಾನು ಮಾಡ್ತೀನಿ ಅಂತ ಓಡ್ತಾಳೆ. ಅದಾಗಲ್ಲ, ಕಾಲಿಂದನಾದರೂ ತುಣಿತೀನಿ ಅಂತಾಳೆ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ನನಗೆ ನಿಮ್ಮ ಬೆಂಬಲ ಸದಾ ಇರಲಿ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದ್ದರೆ ಅವರಿಗೆ ಧನ್ಯವಾದಗಳು. ನೋಡಿ, ಕಾಲಲ್ಲಿ ತುಣಿತಾ ಇದ್ದಾಳೆ, ಅಂದರೆ ಸಣ್ಣ ಪೆಟ್ಲಿತ್ತಲ್ಲ ಅದರಿಂದ. ಅಂತೂ ಅದನ್ನು ಪುಡಿ ಮಾಡಬೇಕು, ಆಯ್ತಂತೆ. ಅಮ್ಮ ಆಯಿತು ಅಂತಿದ್ದಾಳೆ. ಅಲ್ಲಿ ಪುಡಿ ಮಾಡಿದ್ಲ, ಇವಾಗ ಅದನ್ನು ಮುಂದುಗಡೆಗೆ ಇಡ್ತಾಳೆ. ನೋಡಿ, ಮುಗೀತು ಅವಳದು. ಅದಕ್ಕೆ ಗಾಡಿ ಮುಂದೆ ಮಾಡಿ ಹಿಂದೆ ತೊಗೊಂಡೋಗ್ಬ, ಸೈಕಲಮ್ಮ ಏನಾಗಲ್ಲ ಅಂತ ಹೇಳ್ತಾಯಿದ್ಲು. ಟೋಟಲಿ ನಮ್ಮನೆ ಆಯುಧ ಪೂಜೆ ಈ ರೀತಿ ಇತ್ತು. ನಿಮಗೆ ಹೇಗೆ ಅನ್ನಿಸ್ತು? ಇಷ್ಟವಾಯಿತಾ? ಇನ್ನೂ ಅದೊಂದು ಗಾಡಿ ಮೂವ್ ಮಾಡಿದ್ರೆ ಮುಗೀತು. ಅಲ್ಲಿಗೆ ನಮ್ಮನೆ ಆಯುಧ ಪೂಜೆ ಮುಗೀತು. ನಾವು ದೀಪಾವಳಿಯಲ್ಲಿ ಮಾಡೋದಿಲ್ಲ.
ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಪ್ಲೀಸ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಧನ್ಯವಾದಗಳು ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ದಯವಿಟ್ಟು ನನ್ನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.